टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕಳೆದ 3 ದಿನಗಳಿಂದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಶೇಖರ್ ದೆಹಲಿಯಲ್ಲಿ ಇರುವಂತದ್ದು ಯಾರೆಲ್ಲ ಭೇಟಿ ಮಾಡಿದ್ರೆ ಅವ್ರನ್ನ ಕೇಳ್ತಾವನ. ಸರ್, ಕಳೆದ 3 ದಿನಗಳಿಂದ ಇಲ್ಲೇ ಇದ್ದಾರೆ, ಏನ್ ಸರ್ ಭೇಟಿ ಕುತೂಹಲ ಅಂತ ಹೇಳಿ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾನು ಭೇಟಿ ಮಾಡಿದ್ದೀನಿ, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಸಂಘಟನೆ ದೃಷ್ಟಿಯಿಂದ ನಮ್ಮ ಸಂತೋಷ್ ಜಿ ಅವರನ್ನ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ, ಜೋಶಿ ಅವ್ರನ್ನ, ನಮ್ಮ ಸೋಮಣ್ಣ ಅವ್ರ ಮನೆಗೂ ತಿಂಡಿಗೆ ಹೋಗಿದ್ದೆ ನಾನು. ಅರುಣ್ ಸಿಂಗ್ ಅವ್ರ ಮನೆಗೂ ಹೋಗಿದ್ದೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ನಾನು ಪ್ರತಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಪ್ರತಿ 2 ತಿಂಗಳು 3 ತಿಂಗಳು ಒಂದ್ಸರಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಹೇಗೆ ನಡೀತಾ ಇದೆ, ಲೂಪ್ ಹೋಲ್ಸ್ ಏನು, ಈ ಥರದ್ದೆಲ್ಲ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ಮಾಹಿತಿ ಕೊಡಬೇಕು ಅಂತ ಕೇಂದ್ರದ ನಾಯಕರು ಹೇಳಿದ್ದಾರೆ. ಅದರ ಪ್ರಕಾರ ನಾನು ಬಂದಿದ್ದೀನಿ ಅಷ್ಟೇ. ನಾನೇನು ಸರ್ಪ್ರೈಸ್ ಆಗಿ ಏನು ಬಂದಿಲ್ಲ. ನಾನು ಕೇಂದ್ರದ ನಾಯಕರು ಪ್ರತಿ 3 ತಿಂಗಳು ಒಂದ್ಸರಿ ಬಂದು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ನಾನು ಬಂದಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ದೂರು ಕೊಡೋದಕ್ಕೆ ಹೈಕಮಾಂಡ್ಗೆ ಬಂದಿದ್ದಾರೆ ಆರ್ ಶೇಖರ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ಅದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಷ್ಟೇ. ಇಲ್ಲಿ ಆ ಥರದ್ದು ಯಾವುದೇ ಸುದ್ದಿ ಇಲ್ಲ. ನೀವು ಗಡುವನ್ನು ಕೊಟ್ಬಿಟ್ಟಿದ್ದೀರಾ, 2 ದಿನದಲ್ಲಿ ಬದಲಾವಣೆ, 3 ದಿನದಲ್ಲಿ ಬದಲಾವಣೆ, ಈ ಥರದ್ದು ಆಯಿತು. ಇನ್ಮೇಲೆ ನಾನು 3 ದಿನ ಆದಮೇಲೆ ಮಾತಾಡ್ತೀನಿ, ಇನ್ನೂ 1 ದಿನ ಎಕ್ಸ್ಟ್ರಾ ತಗೊಳ್ಳಿ, 4 ದಿನ ಆದಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಆ ಥರದ್ದು ಏನು ಇಲ್ಲಿ ಚರ್ಚೆನೇ ನಡೆದಿಲ್ಲ. 4 ದಿನ ಆದಮೇಲೂ ಬದಲಾವಣೆ ಇಲ್ಲ, 5 ದಿನ ಆದಮೇಲೂ ಬದಲಾವಣೆ ಇಲ್ಲ. ಆ ಥರದ ಬದಲಾವಣೆಯ ಯಾವುದೇ ರೀತಿ ಮಾತುಕತೆ ಇಲ್ಲೇನು ನಡೆದೇ ಇಲ್ಲ. ವಿಜೇಂದ್ರ ಅವರು ಬದಲಾವಣೆ ಆಗೋದಿಲ್ಲ, ಕಂಟಿನ್ಯೂ ಆಗ್ತಾರೆ. ಅಲ್ಲ ನೋಡಿ, ಏನಿದ್ರು ನಮ್ಮ ಕೇಂದ್ರದ ನಾಯಕರು. ಈಗ ನೀವು ಒಂದೇ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಅಧ್ಯಕ್ಷರ ನೇಮಕಾತಿ ಆಗ್ತಾ ಇದೆ. ಒಂದೇ ನೇಮಕಾತಿ ಆಗಿದ್ರೆ ನೀವು ನನ್ನ ಕೇಳ್ಬೋದಾಯಿತು. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ನೇಮಕ ಆಗ್ತಾ ಇದೆ. ಇಲ್ಲಿ ಆ ಥರ ವಿಜೇಂದ್ರನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸು ಹೇಳೋವಂಥದ್ದಕ್ಕೆ ಮಾಡೋವಂಥದ್ದಕ್ಕೆ ಯಾರು ಕೂಡ ಇಲ್ಲಿ ಅವಕಾಶ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಆ ಥರದ್ದು ಅವಕಾಶ ಇಲ್ಲ. ಏನೇ ಮಾಡಬೇಕಾದ್ರೂ ಕೂಡ ನಮ್ಮ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂತಾರೆ ಅಷ್ಟೇ.